ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇಂದಿನ ಈ ಸಂಚಿಕೆಗೆ ಪ್ರೀತಿಯ ಸುಸ್ವಾಗತ. ಎಲ್ಲರಿಗೂ ವೆಲ್ಕಮ್. ಇಂದಿನ ಈ ಸಂಚಿಕೆಯಲ್ಲಿ ಏನು ಮೇಜರ್ ಆಗಿ ತಿದ್ದುಪಡಿ ಏನು ನಡೀತೋ ಭಾರತ ಸಂವಿಧಾನದಲ್ಲಿ ಪ್ರಮುಖ ತಿದ್ದುಪಡಿಗಳು ಏನು ನಡೆದೋ 2024ರವರೆಗೆ 106ನೇ ತಿದ್ದುಪಡಿಯವರೆಗೆ ಈ ಸಂಚಿಕೆಯಲ್ಲಿ ನಾವು ನೋಡ್ತಾ ಹೋಗೋಣ. ಈ ಸಂಚಿಕೆ ನಿಮಗೆ ಪೂರ್ತಿ ನೋಡಿ. ಈ ಸಂಚಿಕೆ ನಿಮಗೆ ಇಷ್ಟ ಆಗೇ ಆಗುತ್ತೆ, ಯೂಸ್ ಆಗೇ ಆಗುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹಾಗಾದರೆ ಈ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ತಿದ್ದುಪಡಿ ವಿಧಾನ ಮೀನ್ಸ್ ಅಂದರೆ ತಿದ್ದುಪಡಿ ಯಾವ್ಯಾವ ತಿದ್ದುಪಡಿ ಅನ್ನೋ ನೋಡೋಕ್ಕಿಂತ ಮುಂಚೆ ತಿದ್ದುಪಡಿ ಎಂದರೇನು, ತಿದ್ದುಪಡಿ ಅಂದ್ರೇನಂತ ನಾವು ನೋಡೋಣ. ತಿದ್ದುಪಡಿ ಅಂದರೆ ಕಾನೂನುಗಳು, ಸಂವಿಧಾನಗಳು ಅಥವಾ ಇತರ ನಿಯಮಗಳಲ್ಲಿ ಬದಲಾವಣೆ ತರೋದು ಅಥವಾ ಬದಲಾವಣೆ ಮಾಡೋಂಥ ಪ್ರಕ್ರಿಯೆಯನ್ನು ನಾವು ತಿದ್ದುಪಡಿ ಅಂತ ಕರಿತೀವಿ. ಇದು ಭಾರತದಲ್ಲಿ ಮುಖ್ಯವಾಗಿ ಸಂಸತ್ನಲ್ಲಿ ಮಂಡನೆ ಮಾಡ್ಲಕತ್ತಿ ವಿಶೇಷ ಅಥವಾ ಸರಳ ಬಹುಮತದಿಂದ. ನೋಡಿ, ಮಸೂದೆಯನ್ನು ಮಂಡನೆ ಮಾಡಬೇಕು, ಅಂಗೀಕಾರ ಆಗ್ಬೇಕಂದ್ರೆ ಸರಳ ಬಹುಮತ, ವಿಶೇಷ ಬಹುಮತ ಮತ್ತು ರಾಜ್ಯಗಳ ಅಂಗೀಕಾರ ಕೂಡ ಆಗಬೇಕು. ಅದಾದ ನಂತರ ಕೆಲವೊಂದು ಆದಮೇಲೆ ರಾಷ್ಟ್ರಪತಿಗಳವರ ಅಂಕಿತವನ್ನು ಕೂಡ ಆಗಬೇಕು. ಇದು ಸಂವಿಧಾನದ ತಿದ್ದುಪಡಿಯ ವಿಧಾನವಾಗಿದೆ. ಹಾಗಾದರೆ ನಾವು ಈ ವಿಧಾನವನ್ನು ಅಥವಾ ಈ ವಿಷಯವನ್ನು ಎಲ್ಲಿಂದ ನಾವು ಎರವಲು ಪಡೆದ್ವಿ ಅನ್ನೋದಾದರೆ ನಾವು ದಕ್ಷಿಣ ಆಫ್ರಿಕಾದ ಸಂವಿಧಾನದಿಂದ ನಾವು ಇದನ್ನು ಎರವಲು ಪಡೆದಿದ್ದೇವೆ. ಇದು ನೆನಪಿರಲಿ ನಿಮಗೆ. ಸಂವಿಧಾನದ ಭಾಗ 20ರಲ್ಲಿ ತಿದ್ದುಪಡಿ ವಿಧಾನದ ಬಗ್ಗೆ ತಿಳಿಸಿಕೊಡ್ತದೆ ಅಥವಾ ಸಂಬಂಧಿಸಿದೆ. ಯಾವುದು? ಸಂವಿಧಾನದ ಭಾಗ 20. ಸರ್, ಹಾಗಾದ್ರೆ ಯಾವ ವಿಧಿಯ ಪ್ರಕಾರ ಈ ತಿದ್ದುಪಡಿ ಮಾಡ್ಲಕತ್ತಂದ್ರೆ 368ನೇ ವಿಧಿಯ ಪ್ರಕಾರ ತಿದ್ದುಪಡಿಗೆ ಸಂಬಂಧವನ್ನು ಪಟ್ಟಿದೆ. ನೋಡಿ, ಸರಳ ಬಹುಮತ, ವಿಶೇಷ ಬಹುಮತದಿಂದ ಹಾಗೂ 14 ರಾಜ್ಯಗಳ ಶಾಸನ ಸಭೆಗಳ ಒಪ್ಪಿಗೆಯ ಮೂಲಕ ತಿದ್ದುಪಡಿ ಮಾಡಲಾಗುತ್ತದೆ. ಇದು ನೀವು ತಿದ್ದುಪಡಿ ಅನ್ನೋ ವಿಚಾರವನ್ನು ತಿಳ್ಕೊಳಕ್ಕಿಂತ ಮುಂಚೆ ಅದರದ್ದು ಮುಖ್ಯವಾದಂತಹ ಹೈಲೈಟ್ ನಾನು ತಿಳಿಸ್ಕೊಟ್ಟು ಮುಂದೆ ಹೋಗ್ತೀನಿ. ಅಲ್ಲಿಂದ 1ನೇ ತಿದ್ದುಪಡಿಯಿಂದ ನಾವು ಶುರು ಮಾಡೋಣ. ಈ ಸಂಚಿಕೆ ನಿಮಗೆ ಬಹಳ ಉಪಯೋಗ ಆಗ್ತದೆ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಇದು ನಿಮಗೆ ಉಪಯೋಗ ಆಗ್ತತಿ. ಬನ್ನಿ 1ನೇ ತಿದ್ದುಪಡಿಯನ್ನು ನಾವು ನೋಡೋಣ ಹಾಗೂ ಸಂಪೂರ್ಣ ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ. 1ನೇ ತಿದ್ದುಪಡಿಯಿಂದ ಸಂಪೂರ್ಣ ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ. ನೋಡಿ, 1ನೇ ತಿದ್ದುಪಡಿ 1951 ಜೂನ್ 18ರಲ್ಲಿ ಆಗ್ತತಿ. ಯಾವಾಗ? 1951 ಜೂನ್ 18. ಹಾಗಾಗಿ 1951ರ ಕಾಯ್ದೆ ಅಂತೇಳಿ ನಾವು ಕರೀಬಹುದು. ನೋಡಿ, ಇದು ಪ್ರಮುಖವಾಗಿ ಭೂ ಸುಧಾರಣೆಗೆ ಸಂಬಂಧಿಸಿದೆ. ಇತ್ತೀಚೆಗೆ ಏನು ಇಲ್ಲಿಯವರೆಗೆ 1951 ಜೂನ್ 18ರವರೆಗೆ ಒಟ್ಟು 8 ಅನುಸೂಚಿಗಳನ್ನು ನಾವು ಸಂವಿಧಾನದಲ್ಲಿ ನಾವು ಕಾಣ್ತಿದ್ವಿ. ಈ 1ನೇ ತಿದ್ದುಪಡಿ ಮುಖಾಂತರ ಸಂವಿಧಾನಕ್ಕೆ 9ನೇ ಅನುಸೂಚಿಯನ್ನು ಸೇರ್ಪಡೆ ಮಾಡ್ಲಕತ್ತಿ. ಇದೊಂದು ಕ್ಲಿಯರ್ ಇರಲಿ ನಿಮಗೆ. ಮೂಲ ಸಂವಿಧಾನದಲ್ಲಿ ನಾವು 8 ಅನುಸೂಚಿಗಳನ್ನು ನಾವು ನೋಡ್ತೀವಿ. 9ನೇ ಅನುಸೂಚಿ ಯಾವಾಗ ಸೇರ್ಪಡೆ ಆಗುತ್ತೆ ಅಂದರೆ ಸಂವಿಧಾನದ 1ನೇ ತಿದ್ದುಪಡಿ ಮುಖಾಂತರವೇ ಅದನ್ನು ಸೇರ್ಪಡೆ ಮಾಡ್ಲಕತ್ತಿ. ಇದು ಪ್ರಮುಖವಾಗಿ ಭೂ ಸುಧಾರಣೆಗೆ ಸಂಬಂಧಿಸಿದೆ. ಹಾಗೆ ಬರೀ ಭೂ ಸುಧಾರಣೆ ಅಷ್ಟೇ ಅಲ್ಲ, ಇದು ಇತ್ತೀಚೆಗೆ 9ನೇ ಅನುಸೂಚಿ ಬಹಳ ಸುದ್ದಿಯಲ್ಲಿದೆ. ಕಾರಣ 56 ರಿಸರ್ವೇಷನ್ ಏನಿದೆಯೋ 9ನೇ ಅನುಸೂಚಿಗೆ ಸೇರ್ಪಡೆ ಮಾಡಿ ಅಂತೇಳಿ ಕರ್ನಾಟಕ ಸರ್ಕಾರದಿಂದ ಕೇಂದ್ರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ರು. ಹಾಗಾಗಿ ಇದರಲ್ಲಿ ವಾಕ್ ಸ್ವಾತಂತ್ರ್ಯದ ಮೇಲೆ ನಿರ್ಬಂಧಗಳೊಂದಿಗೆ ಭೂ ಸುಧಾರಣೆ ಕಾನೂನುಗಳನ್ನು ಸಮರ್ಥಿಸೋದು, ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಒದಗಿಸಲು, ನೆನಪಿರಲಿ, ಮೀಸಲಾತಿ ಒದಗಿಸಲು ಮತ್ತು ಜಮೀನುದಾರಿ ಪದ್ಧತಿ ಕಾನೂನುಗಳನ್ನು ಎತ್ತಿ ಹಿಡಿಯಲು ಪ್ರಮುಖವಾಗಿ 1ನೇ ತಿದ್ದುಪಡಿಯಲ್ಲಿ 1951ರಲ್ಲಿ ಮಾಡ್ಲಕತ್ತಿ. ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಮೀನ್ಸ್ SC ST ಪ್ರಗತಿಗಾಗಿ ರಾಜ್ಯವು ವಿಶೇಷ ನಿಬಂಧನೆಗಳನ್ನು ಮಾಡುವುದನ್ನು ಸಮರ್ಥಿಸಲು ಇದರಲ್ಲಿ ಒಂದು ಪಾಯಿಂಟನ್ನು ಸೇರಿಸಲಾಗಿದೆ. ಸರ್, ಯಾಕೆ 9ನೇ ಅನುಸೂಚಿಗೆ 56% ಮೀಸಲಾತಿಯನ್ನು ಸೇರಿಸಬೇಕು ಅಂದರೆ ಕಾನೂನಿನಿಂದ ಅದಕ್ಕೆ ರಕ್ಷಣೆ ಇದೆ.
ಹಾಗಂತ ಪೂರ್ಣವಾಗಿ ರಕ್ಷಣೆ ಇಲ್ಲ. ಹಾಗಾಗಿ ಈ 1ನೇ ತಿದ್ದುಪಡಿಗೆ ಇಷ್ಟು ಮಾಹಿತಿ ನೀವು ತಿಳ್ಕೊಂಡ್ರೆ ಸಾಕಂತ ನಾನು ಅನ್ಕೊಂತೀನಿ. ನೆಕ್ಸ್ಟು ಮುಂದಿನ ತಿದ್ದುಪಡಿ 42ನೇ ತಿದ್ದುಪಡಿ. ನಾನು ಪ್ರಮುಖವಾದಂತಹ ತಿದ್ದುಪಡಿ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಹಾಗಂತ ಸರ್ 2, 3 ಅಂತ ಅಲ್ಲ, ಪ್ರಮುಖವಾಗಿ ಇದುವರೆಗೆ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಯಾವ ತಿದ್ದುಪಡಿಗಳ ಮೇಲೆ ಕೇಳಿದಾರೋ ಆ ತಿದ್ದುಪಡಿಯನ್ನು ನಾವು ಪ್ರಮುಖವಾಗಿ ತಗೊಂಡು ಬಂದಿದ್ದೀನಿ. 42ನೇ ತಿದ್ದುಪಡಿ ಬಹಳ ಇಂಪಾರ್ಟೆಂಟು. ನೀವು ಇದ್ರ ಬಗ್ಗೆ ಪೂರ್ಣವಾಗಿ ಮಾಹಿತಿನ ನಾನು ತಿಳಿಸ್ಕೊಡ್ತೀನಿ. ನೀವು ಸ್ವಲ್ಪ ಗಮನ ಕೊಟ್ಟು ಇದನ್ನು ಕೇಳಿ. ಯಾಕಂದರೆ ಹಲವಾರು ಪರೀಕ್ಷೆಗಳಲ್ಲಿ ಸುಮಾರು 100 ಪ್ರಶ್ನೆ ಪತ್ರಿಕೆಗಳಲ್ಲಿ ನಾವು 42ನೇ ತಿದ್ದುಪಡಿಯನ್ನು ಅದರ ಮೇಲೆ ಕೇಳಿದಂತಹ ಪ್ರಶ್ನೆಗಳನ್ನು ನಾನು ನೋಡಿದ್ದೇನೆ. ಸುಮಾರು 100 ಪ್ರಶ್ನೆ ಪತ್ರಿಕೆಗಳಲ್ಲಿ ನಾನು ನೋಡಿದ್ದೇನೆ. ಹಾಗಾಗಿ ಈ ತಿದ್ದುಪಡಿ ತುಂಬ ಇಂಪಾರ್ಟೆಂಟು. 1976ರಲ್ಲಿ ಈ ತಿದ್ದುಪಡಿ ಆಗುತ್ತೆ. ಎಷ್ಟು ಸರ್? 1976ರಲ್ಲಿ ಈ ಸಂವಿಧಾನವು ಆಗ್ತತಿ. ಭಾರತದ ಸಂವಿಧಾನಕ್ಕೆ ಇಂದಿರಾ ಗಾಂಧಿ ಸರ್ಕಾರದ ಅವಧಿಯಲ್ಲಿ ತಂದ ಮಹತ್ವದ ಮತ್ತು ವಿವಾದಾತ್ಮಕ ತಿದ್ದುಪಡಿ. ನೆನಪಿರಲಿ, ಇದು ವಿವಾದಾತ್ಮಕ ತಿದ್ದುಪಡಿ ಅಂತೇಳಿ ಕರೀತಾರೆ ಇದನ್ನ ಇಂದಿರಾ ಸಂವಿಧಾನ ಅಥವಾ ಪುಟ್ಟ ಸಂವಿಧಾನ ಅಂತೇಳಿ ಕರೀತಾರೆ. ಪರೀಕ್ಷೆಯಲ್ಲಿ ಪುಟ್ಟ ಸಂವಿಧಾನವು ಯಾವ ತಿದ್ದುಪಡಿಯನ್ನು ಪುಟ್ಟ ಸಂವಿಧಾನ ಅಂತೇಳಿ ಕರೀತಾರೆ ಅಂತೇಳಿ ಏನಾದರೂ ಪ್ರಶ್ನೆ ಆದರೆ ನೀವು 42ನೇ ತಿದ್ದುಪಡಿ 1976 ಪುಟ್ಟ ಸಂವಿಧಾನ, ಇಂದಿರಾ ಸಂವಿಧಾನ ಅಂತೇಳಿ ನಾವು ಕರಿತೀವಿ. ಹಾಗೂ ವಿವಾದಾತ್ಮಕ ತಿದ್ದುಪಡಿ ಕೂಡ ಇದೌದು. ಅದಕ್ಕೆ ಇದನ್ನು ಮಿನಿ ಸಂವಿಧಾನ ಅಂತ ಹೇಳಿ ನಾವು ಕರಿತೀವಿ. ಏಕೆಂದರೆ ಇದು ಸಂವಿಧಾನದ ಪೀಠಿಕೆ, ನ್ಯಾಯಾಂಗದ ಅಧಿಕಾರ ಆಗಿರ್ಬೋದು, ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯಗಳ ಅಧಿಕಾರದ ಮೇಲೆ ವ್ಯಾಪಕ ಪರಿಣಾಮವನ್ನು ಬೀರಿದೆ. ಕೇಂದ್ರದ ಅಧಿಕಾರವನ್ನು ಹೆಚ್ಚಿಸಿ, ನೆನಪಿರಲಿ, ಕೇಂದ್ರದ ಅಧಿಕಾರವನ್ನು ಹೆಚ್ಚಿಸಿ ಸಮಾಜವಾದಿ, ಜಾತ್ಯತೀತ ಮತ್ತು ಐಕ್ಯತೆ ಎಂಬ ಪದಗಳನ್ನು ಸೇರಿಸಿದಂತಹ ತಿದ್ದುಪಡಿ ಇದು. ಯಾವುದ್ಯಾವುದು? ಪ್ರಮುಖವಾಗಿ ಮೂಲಭೂತ ಕರ್ತವ್ಯವನ್ನು ಈ ತಿದ್ದುಪಡಿಯಲ್ಲಿ ಸೇರ್ಪಡೆ ಮಾಡ್ಲಕತ್ತಿ. ಇದಾದ್ಮೇಲೆ ಪ್ರಸ್ತಾವನೆಗೆ, ನೆನಪಿರಲಿ, ನಮ್ಮ ಪ್ರಿಯಂಬಲ್ ಏನಿದೆಯೋ ಪ್ರಸ್ತಾವನೆಗೆ ಸಮಾಜವಾದಿ, ನೆನಪಿರಲಿ, ಸಮಾಜವಾದಿ, ಜಾತ್ಯತೀತ ಮತ್ತು ಐಕ್ಯತೆ, ಇದು ನೆನಪಿರಲಿ. 3 ಪದಗಳನ್ನು ನಾವು ಸಂವಿಧಾನದ ಪ್ರಸ್ತಾವನೆಗೆ ಈ ತಿದ್ದುಪಡಿ ಮುಖಾಂತರ ನಾವು ಸೇರ್ಪಡೆ ಮಾಡ್ಲಕತ್ತಿ. ಇದೇ ರೀತಿ ಒಂದು ಇತ್ತೀಚೆಗೆ ನಡೆದಂತಹ ಪರೀಕ್ಷೆಯಲ್ಲಿ ಈ ಕೆಳಗಿನ ಯಾವ ಪದಗಳು ಮೂಲ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಇರಲಿಲ್ಲ ಅಂತ ಕೇಳಿದ್ರು. ಈ ಕೆಳಗಿನ ಯಾವ ಪದಗಳನ್ನು 42ನೇ ತಿದ್ದುಪಡಿ ಮುಖಾಂತರ ಭಾರತ ಸಂವಿಧಾನದ ಪ್ರಸ್ತಾವನೆಗೆ ಸೇರ್ಪಡೆ ಮಾಡಲಾಗಿದೆ, ಅವು ಯಾವುವು, ಯಾವ ಪದಗಳು ಅಂತ ಕೇಳಿದ್ರು. ಹಾಗಾಗಿ ನೀವು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಸಮಾಜವಾದಿ, ಜಾತ್ಯತೀತ ಮತ್ತು ಐಕ್ಯತೆ ಎಂಬ ಪದಗಳನ್ನು ಸೇರ್ಪಡೆ ಮಾಡಿದಂತಹ ತಿದ್ದುಪಡಿ ಇದು. ಮೂಲಭೂತ ಕರ್ತವ್ಯಗಳನ್ನು ಪರಿಚಯಿಸಿದಂತಹ ತಿದ್ದುಪಡಿ ಇದು. ಹಾಗಾಗಿ ಈ ತಿದ್ದುಪಡಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ರಾಜ್ಯ ಪಟ್ಟಿಯಲ್ಲಿದ್ದ 5 ವಿಷಯಗಳು ನೋಡಿ. ಇದೇ ತಿದ್ದುಪಡಿಯಲ್ಲಿ ರಾಜ್ಯ ಪಟ್ಟಿಯಲ್ಲಿದ್ದ 5 ವಿಷಯಗಳು ಸರ್ ಯಾವ್ಯಾವು ಅಂದರೆ 5 ಪದಗಳಾದ ಶಿಕ್ಷಣ, ಅಳತೆ, ತೂಕ, ಅರಣ್ಯ, ವನ್ಯಜೀವಿ ಮತ್ತು ಪಕ್ಷಿ ಸಂರಕ್ಷಣೆ. ನೋಡಿ, ವನ್ಯಜೀವಿ ಮತ್ತು ಪಕ್ಷಿ ಸಂರಕ್ಷಣೆ ಅಂತ ಏನು 5 ವಿಷಯಗಳಿದ್ವೋ ಅವನ್ನ ಸಮವರ್ತಿ ಪಟ್ಟಿಗೆ ಸೇರ್ಪಡೆ ಮಾಡಿದಂತಹ ತಿದ್ದುಪಡಿ ಇದು. ಇದರಲ್ಲಿ ನ್ಯಾಯಾಂಗ ಆಡಳಿತ ಕೂಡ ಒಂದನ್ನ ರಾಜ್ಯ ಪಟ್ಟಿಯಿಂದ ತೆಗೆದು ಸಮವರ್ತಿ ಪಟ್ಟಿಗೆ ಸೇರ್ಪಡೆ ಮಾಡ್ಲಕತ್ತಿ. ಆದರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಹೊರತುಪಡಿಸಿ, ಅಂದರೆ ನ್ಯಾಯಾಂಗ ಆಡಳಿತ ಅಂದರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಹೊರತುಪಡಿಸಿ ರಾಜ್ಯ ಪಟ್ಟಿಯಲ್ಲಿ ಇದ್ದಂತಹ 5 ವಿಷಯಗಳನ್ನು ಸಮವರ್ತಿ ಪಟ್ಟಿಗೆ ಸೇರ್ಪಡೆ ಮಾಡಿದಂತಹ ತಿದ್ದುಪಡಿ ಯಾವುದಂದ್ರೆ 42ನೇ ತಿದ್ದುಪಡಿ. ಹಾಗಾಗಿ ಈ ತಿದ್ದುಪಡಿಯಲ್ಲಿ ಸಾಕಷ್ಟು ವಿಷಯಗಳು ಈ ತಿದ್ದುಪಡಿಯಲ್ಲಿ ಕಂಡು ಬರ್ತದೆ. ಹಾಗಾದ್ರೆ ಈ ತಿದ್ದುಪಡಿ ಮೇಲೆ ನೀವು ಫೋಕಸ್ ಮಾಡಿದರೆ ಯಾವುದೇ ತಪ್ಪೇನಿಲ್ಲ, ಯೂಸ್ ಆದೇ ಆಗುತ್ತೆ ಒಂದಲ್ಲ ಒಂದು ಪರೀಕ್ಷೆಗೆ. ನೋಡ್ಕೊಳ್ಳಿ. ಬನ್ನಿ ಮುಂದಿನ ತಿದ್ದುಪಡಿಗೆ ಹೋಗೋಣ. 44ನೇ ತಿದ್ದುಪಡಿ 1978. ನೋಡಿ, 1978ರಲ್ಲಿ ಈ 44ನೇ ತಿದ್ದುಪಡಿ ಅಕ್ಕತಿ. ನೋಡಿ, 31ನೇ ವಿಧಿಯ, ನೆನಪಿರಲಿ, 31ನೇ
31ನೇ ವಿಧಿಯ ಆಸ್ತಿಯ ಹಕ್ಕು, ಪ್ರಮುಖವಾಗಿ ಆಸ್ತಿಯ ಹಕ್ಕು. ನೆನಪಿರಲಿ, ಆಸ್ತಿ ಹಕ್ಕು, ಪ್ರಮುಖವಾಗಿ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕಿನಿಂದ, ನೆನಪಿರಲಿ, ಏನು ಆಸ್ತಿ ಹಕ್ಕಿದೆಯೋ ಮೂಲಭೂತ ಹಕ್ಕಿನಿಂದ ತೆಗೆದುಹಾಕಿ. ಕೇಳ್ಬೋದು, ಈ ಕೆಳಗಿನ ಯಾವ ತಿದ್ದುಪಡಿಯು ಆಸ್ತಿ ಹಕ್ಕನ್ನು ತೆಗೆದುಹಾಕಲಾಯಿತು, ಯಾವ ತಿದ್ದುಪಡಿ ಮುಖಾಂತರ ಅಂತೇಳಿ 44ನೇ ತಿದ್ದುಪಡಿ 1978ರಲ್ಲಿ 31ನೇ ವಿಧಿಯಲ್ಲಿದ್ದಂತಹ ಆಸ್ತಿಯ ಹಕ್ಕನ್ನು ತೆಗೆದುಹಾಕಿ ಅದನ್ನು ಕಾನೂನಿನ ಹಕ್ಕನ್ನಾಗಿ ಮಾಡ್ಲಕತ್ತಿ, ಕಾನೂನುಬದ್ಧ ಹಕ್ಕಾಗಿ ಮಾಡ್ಲಕತ್ತಿ. ಹಾಗಾಗಿ ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. 1978 ಹಾಗೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಕೆಲವೊಂದು ವಿಧಿಗಳನ್ನ ವಜಾ ಮಾಡದಂತೆ ಇದು ಕಾಪಾಡ್ತತಿ. ಸರ್, ಯಾವ್ಯಾವುದು ಹಾಗಾದರೆ ಅಂದರೆ ನೋಡಿ, 20 ಮತ್ತು 21ನೇ ವಿಧಿಗಳನ್ನು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ವಜಾಗೊಳಿಸದಂತೆ ಶಿಫಾರಸು ಮಾಡಿದಂತಹ ತಿದ್ದುಪಡಿ ಯಾವುದಿದ್ರೆ 44ನೇ ತಿದ್ದುಪಡಿ. ಸರ್, ಹಾಗಾದರೆ ಆಸ್ತಿ ಹಕ್ಕು ಇವಾಗ ಎಲ್ಲಿದೆ ಅಂದರೆ ಕಾನೂನಿನ ಹಕ್ಕಿನಲ್ಲಿ 300A ವಿಧಿಯಲ್ಲಿದೆ. ನೋಡಿ, 300A ವಿಧಿಯಲ್ಲಿ ಇದನ್ನು ನಾವು ಕಾಣ್ತೇವೆ. ಸರ್, ಏನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ 20 ಮತ್ತು 21ನೇ ವಿಧಿಯನ್ನು ನಾವು ಯಾಕೆ ವಜಾಗೊಳಿಸಬಾರ್ದಂದ್ರೆ, ಆಂತರಿಕ ಅಡಚಣೆ ಎಂಬ ಪದ ಸಶಸ್ತ್ರ ಬಂಡಾಯ ಎಂದು ಬದಲಾವಣೆ ಮಾಡಲಾಗತ್ತೆ ಮತ್ತು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲು ಸಂಪುಟದ ಲಿಖಿತ ಶಿಫಾರಸು ಕೂಡ ಕಡ್ಡಾಯಗೊಳಿಸಲಾಗತ್ತೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸಹ ಕಲಂ 20 ಮತ್ತು 21 ಮೀನ್ಸ್ ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆ ಯಾವುದಕ್ಕೆ ಸಂಬಂಧಪಟ್ಟಿದೆ? ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆ ಅಡಿಯಲ್ಲಿ ಬರುವಂತಹ ಹಕ್ಕುಗಳನ್ನು ಅಮಾನತು ಮಾಡಂಗಿಲ್ಲ ಅಂತೇಳಿ ಖಚಿತಪಡಿಸಿದಂತಹ ವಿಧಿ ಯಾವುದಾದ್ರೂ ಇದ್ದೆ, ತಿದ್ದುಪಡಿ ಯಾವುದಾದ್ರೂ ಇದ್ದೆ, ಅದು 44ನೇ ತಿದ್ದುಪಡಿ 1978. ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆದಂತಹ, ಅಷ್ಟೇ ಪ್ರಮುಖವಾದಂತಹ ತಿದ್ದುಪಡಿ ಅಂತ ನಾವು ಹೇಳ್ಬೋದು. ಬನ್ನಿ ಹಾಗಾದರೆ ಮುಂದಿನ ತಿದ್ದುಪಡಿಯನ್ನು ನೋಡೋಣ. 52ನೇ ತಿದ್ದುಪಡಿ ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ತಿಳಿಸ್ಕೊಡ್ತತಿ. ಯಾವುದು? ಪಕ್ಷಾಂತರ ನಿಷೇಧ ಕಾಯ್ದೆ, ಪಕ್ಷಾಂತರ ವಿರೋಧಿ ಕಾನೂನು, ಆಂಟಿ ಡಿಫೆಕ್ಷನ್ ಲಾ. ರೀಸೆಂಟ್ ಪರೀಕ್ಷೆಯಲ್ಲಿ ಇಂಗ್ಲಿಷಲ್ಲಿ ಕೇಳಿದ್ರು, ಆಂಟಿ ಡಿಫೆಕ್ಷನ್ ಲಾ ಯಾವ ಅನುಸೂಚಿಯಲ್ಲಿ ಕಂಡುಬರುತ್ತೆ ಅಂತೇಳಿ. 52ನೇ ತಿದ್ದುಪಡಿ ನಡೆದದ್ದು 1985. ಪ್ರಮುಖವಾಗಿ 10ನೇ ಅನುಸೂಚಿ ಸೇರ್ಪಡೆ ಬಗ್ಗೆ ತಿಳಿಸಿಕೊಡ್ಲಕತ್ತಿ. ಇವಾಗಲೇ ಹೇಳಿದ್ದನ್ನು ಮೆನ್ಷನ್ ಮಾಡಿ ಹೇಳಿದೆ. ಸಂವಿಧಾನಕ್ಕೆ 10ನೇ ಅನುಸೂಚಿಯನ್ನು ಸೇರ್ಪಡೆ ಮಾಡಿದ್ದು 52ನೇ ತಿದ್ದುಪಡಿ 1985. ಅಲ್ಲಿವರೆಗೂ 9 ಅನುಸೂಚಿಗಳಿದ್ವು. 1951 ಜೂನ್ 18ರಂದು ಸೇರ್ಪಡೆ ಮಾಡಿದ್ದು 9ನೇ ಅನುಸೂಚಿ. ಅಲ್ಲಿವರೆಗೂ 8 ಅನುಸೂಚಿ ಇದ್ವು. ಮೂಲ ಸಂವಿಧಾನದಲ್ಲಿ ನಾವು 8 ಅನುಸೂಚಿಗಳನ್ನು ನೋಡ್ತೇವೆ. 10ನೇ ಅನುಸೂಚಿಯನ್ನು ಸೇರ್ಪಡೆ ಮಾಡಿದ್ದು 57ನೇ ತಿದ್ದುಪಡಿ ಮುಖಾಂತರ 1985. ನೋಡಿ, ಇದು ಸಂಸದರು ಮತ್ತು ಶಾಸಕರು ಪಕ್ಷಾಂತರ ಮಾಡುವುದನ್ನು ತಡೆಯಲು, ನೆನಪಿರಲಿ, ಸಂಸದರು ಮತ್ತು ಶಾಸಕರು ಪಕ್ಷಾಂತರ ಮಾಡುವುದನ್ನು ತಡೆಯಲು ಸಂವಿಧಾನಕ್ಕೆ 10ನೇ ಅನುಸೂಚಿಯನ್ನು ಸೇರ್ಪಡೆ ಮಾಡಲಾಗತ್ತೆ. 10ನೇ ಅನುಸೂಚಿಯನ್ನು ಸೇರಿಸಲಾಗತ್ತೆ. ಇದರಿಂದಾಗಿ ರಾಜಕೀಯ ಭ್ರಷ್ಟಾಚಾರ ಮತ್ತು ಅಸ್ಥಿರತೆಗೆ ಕಡಿವಾಣ ಹಾಕುವ ಗುರಿ ಕೂಡ ಹೊಂದಿದೆ. ಈ ತಿದ್ದುಪಡಿಯು ರಾಜಕಾರಣಿಗಳು ಮತ್ತು ತಮ್ಮ ಪಕ್ಷದ ಶಿಸ್ತನ್ನು ಉಲ್ಲಂಘಿಸಿದರೆ, ಮತ್ತೊಂದು ಪಕ್ಷಕ್ಕೆ ಸೇರಿದರೆ ಅವರನ್ನು ಅನರ್ಹಗೊಳಿಸಲು ಅವಕಾಶ ನೀಡಲಾಗತ್ತೆ. ನೆನಪಿರಲಿ, ಇದು ಕೂಡ ಯಾಕೆ ಇಂಪಾರ್ಟೆಂಟ್ ಅಂದರೆ ರಾಜಕೀಯವಾಗಿ ತುಂಬ ತಿರುವನ್ನು ನೀಡುವಂತಹ ತಿದ್ದುಪಡಿ ಇದು. ಪಕ್ಷಾಂತರ ಆದರೆ ಮತ್ತೊಂದು ಪಕ್ಷಕ್ಕೆ ಸೇರಿದರೆ ಅವನ ಅನರ್ಹಗೊಳಿಸೋದು ಆ ಪಕ್ಷದ ಏನು ಅಡ್ಮಿನಿಸ್ಟ್ರೇಟಿವ್ ಇರ್ತದೋ ಅವ್ರಿಗೆ ಬಿಟ್ಟಂಥದ್ದು. ಇದರಿಂದ ಸರ್ಕಾರಗಳ ಸ್ಥಿರತೆ ಕಾಪಾಡಿಕೊಳ್ಳಲು ಸಹಾಯ ಆಕತ್ತಿದು. ಚುನಾಯಿತ ಪ್ರತಿನಿಧಿಗಳು ಬಂದಿರ್ತಾರೆ, ಅವರು ರಾಜಕೀಯ ನಿಷ್ಠೆಯನ್ನು ನೋಡಿ, ಪಕ್ಷವನ್ನು ನೋಡಿ ಯಾರಾದರೂ ಓಟನ್ನು ಹಾಕಿದರೆ, ಅವರು ಪಕ್ಷವನ್ನು ಚೇಂಜ್ ಮಾಡಿದರೆ ಅವರನ್ನು ಅನರ್ಹಗೊಳಿಸ್ಬೋದು. ಅದೇ ಮಾಹಿತಿಯನ್ನು ಈ 52ನೇ ತಿದ್ದುಪಡಿ 1985 10ನೇ ಅನುಸೂಚಿ, ನೆನಪಿರಲಿ, 10ನೇ ಅನುಸೂಚಿಯಲ್ಲಿ ಸೇರ್ಪಡೆ ಮಾಡಿ ಅದಕ್ಕೆ ಪಕ್ಷಾಂತರ ನಿಷೇಧ ಅಥವಾ ಪಕ್ಷಾಂತರ ವಿರೋಧಿ ಕಾನೂನು ಅಥವಾ ಆಂಟಿ ಡಿಫೆಕ್ಷನ್ ಲಾ ಅಂತ ಹೇಳಿ ಜಾರಿಗೆ ತರಲಾಕತ್ತಿ. ಬನ್ನಿ ಮುಂದಿನ ತಿದ್ದುಪಡಿಯನ್ನು ನಾವು ನೋಡೋಣ. 61ನೇ ತಿದ್ದುಪಡಿ ಇಂಪಾರ್ಟೆಂಟ್ ಆದಂತಹ ತಿದ್ದುಪಡಿ. ಯಾಕೆ ಸರ್ ಇಂಪಾರ್ಟೆಂಟ್ ಅಂದರೆ, ಈಗಿನ ಯುವಜನರು 1989ರ ಚುನಾವಣೆವರೆಗೂ 21 ವರ್ಷ ಆದಮೇಲೆ ಕೂಡ 21 ವರ್ಷ ಆದಮೇಲೆ ನಾವು ಮತವನ್ನು ಚಲಾಯಿಸುವಂತಹ ಹಕ್ಕಿತ್ತು. 61ನೇ ತಿದ್ದುಪಡಿ 1988ರಲ್ಲಿ ನೋಡಿ 21 ವರ್ಷದಿಂದ 18ಕ್ಕೆ ಇಳಿಸಲಾಕತಿ. ನೋಡಿ, 21ರಿಂದ 18ಕ್ಕೆ ಇಳಿಸಲಾಕತಿ.
ಏನು ಮತ ಚಲಾವಣೆ ಮಾಡೋದು, ಮತದಾರರ ಕನಿಷ್ಠ ವಯಸ್ಸು. 1989 ಚುನಾವಣೆಯಲ್ಲಿ ಮೊದಲ ಬಾರಿಗೆ ಅವಕಾಶವನ್ನು ಕಲ್ಪಿಸಲಾಕತಿ. ಮೊದಲನೇ ಬಾರಿಗೆ ಅವಕಾಶವನ್ನು ಕಲ್ಪಿಸಲಾಕತಿ. ನೆನಪಿರಲಿ, ಇದು ತಿದ್ದುಪಡಿ ಆಗಿದ್ದು 1988. ಆದರೆ 89 ಚುನಾವಣೆಯಲ್ಲಿ ಮೊದಲ ಬಾರಿಗೆ ಅವಕಾಶವನ್ನು ನೀಡಲಾಕತಿ. ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳ ಚುನಾವಣೆಗಳಲ್ಲಿ ಮತದಾನದ ಕನಿಷ್ಠ ವಯಸ್ಸನ್ನು 21ರಿಂದ 18 ವರ್ಷಕ್ಕೆ ಇಳಿಸಿದಂತಹ ತಿದ್ದುಪಡಿ ಯಾವುದಂದ್ರೆ 61ನೇ ತಿದ್ದುಪಡಿ. ಇದರಿಂದ ಏನು ಲಾಭ ಸರ್ ಅಂದ್ರೆ ಯುವಜನರ ರಾಜಕೀಯ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲಾಕತಿ. ಸಂವಿಧಾನದ 326ನೇ ವಿಧಿಯನ್ನು ತಿದ್ದುಪಡಿ ಮಾಡಿ ಪ್ರಜಾಪ್ರಭುತ್ವದಲ್ಲಿ ಯುವಕರನ್ನು ಸೇರಿಸುವ ಉದ್ದೇಶದಿಂದ ಜಾರಿಗೆ ತರಲಾಕತ್ತಿದನ. 21ರಿಂದ 18. 1988ರಲ್ಲಿ ತಿದ್ದುಪಡಿಯಾಗಿದ್ದು 1989 ಚುನಾವಣೆಯಲ್ಲಿ ನಾವು ಅವಕಾಶವನ್ನು ಕಲ್ಪಿಸಿ ಕೊಟ್ಟಿದ್ದು ಇದು. ಯುವ ನಾಗರಿಕರಿಗೆ ರಾಜಕೀಯವಾಗಿ ಅಥವಾ ರಾಜಕೀಯ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಅವಕಾಶ ನೀಡುವುದು ಮತ್ತು ಜಾಗೃತಿ ಮೂಡಿಸುವುದು ಇದರ ಮುಖ್ಯ ಉದ್ದೇಶವಾಗಿರುತ್ತೆ. ಸರ್, ಯಾರು ಸರ್ ಇದನ್ನು ಮಾಡಿದ್ದು? ಯಾರ ಪ್ರಧಾನಮಂತ್ರಿ ಆಳ್ವಿಕೆಯಲ್ಲಿ ಆಯ್ತು ಅಂದ್ರೆ ರಾಜೀವ್ ಗಾಂಧಿ. ನೋಡಿ, ಅಂದಿನ ಪ್ರಧಾನಿ ರಾಜೀವ್ ಗಾಂಧಿಯವರ ನಾಯಕತ್ವದಲ್ಲಿ ಈ ತಿದ್ದುಪಡಿಯನ್ನು ಮಾಡ್ಲಕತ್ತಿ. ಇದು ಕೂಡ ಪರೀಕ್ಷಾ ಮಾದರಿಯಾಗಿ ಇಂಪಾರ್ಟೆಂಟ್, ನೀವು ತಿಳ್ಕೋಬೇಕಿದನ್ನ. ಆ ಸಂದರ್ಭದಲ್ಲಿ ಯಾರು ಪ್ರಧಾನಮಂತ್ರಿ ಇದ್ರು ಅಂತ ಹೇಳಿ ಹೇಳಿಕೆ ಮುಖಾಂತರ ಪ್ರಶ್ನೆಗಳು ಬರುವ ಸಂಭವ ಇರುವುದರಿಂದ ಆ ಸಮಯದಲ್ಲಿ ಯಾರು ಪ್ರಧಾನಮಂತ್ರಿ ಇದ್ರು, ಆ ಸಮಯದಲ್ಲಿ ಯಾವುದಾದ್ರು ತಿದ್ದುಪಡಿ ನಡೆದರೆ ಯಾರು ಪ್ರಧಾನಮಂತ್ರಿ, ಯಾರು ರಾಷ್ಟ್ರಪತಿ ಅಂತ ತಿಳ್ಕೊಳ್ಳೋದು ಕೂಡ ಇಂಪಾರ್ಟೆಂಟು. ರಾಜೀವ್ ಗಾಂಧಿಯವರ ನಾಯಕತ್ವದಲ್ಲಿ ಈ ತಿದ್ದುಪಡಿಯನ್ನ ಮಾಡ್ಲಕತ್ತಿ. ನಿಮಗೆ ಅರ್ಥ ಆಯ್ತು ಅನ್ಕೊಂತೀನಿ. 61ನೇ ತಿದ್ದುಪಡಿ 1988, 21ರಿಂದ 18ಕ್ಕೆ ಇಳಿಸ್ಲಾಕತಿ ಮತದಾರರ ಕನಿಷ್ಠ ವಯಸ್ಸು. 1989 ಚುನಾವಣೆಯಲ್ಲಿ ಮೊದಲ ಬಾರಿಗೆ ಅವಕಾಶ ಮಾಡ್ಲಕತಿ. 88ಕ್ಕಾಗಿ 89ಕ್ಕೆ ರಾಜೀವ್ ಗಾಂಧಿ ಅವರು ನಾಯಕತ್ವ ಅಥವಾ ಪ್ರಧಾನಮಂತ್ರಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಿದ್ರು ಆ ಸಮಯದಲ್ಲಿ. ಮುಂದಿನ ತಿದ್ದುಪಡಿ ನೋಡೋಣ. 73ನೇ ತಿದ್ದುಪಡಿ. ಸರ್, ಯಾವಾಗ ಆಯಿತು 73ನೇ ತಿದ್ದುಪಡಿ ಅಂದರೆ 1992. ಇದು ಇಂಪಾರ್ಟೆಂಟು. ಯಾಕೆ ಇಂಪಾರ್ಟೆಂಟ್? ನಾನು ಇಂಪಾರ್ಟೆನ್ಸ್ ಕೊಡ್ತೀನಿ ಇದಕ್ಕೆ ಅಂದರೆ, ಪ್ರಮುಖವಾಗಿ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಾಂವಿಧಾನಿಕ ಸ್ಥಾನಮಾನವನ್ನು ನೀಡಿದಂತಹ ತಿದ್ದುಪಡಿ ಯಾವುದಂದ್ರೆ ಅದು 73ನೇ ತಿದ್ದುಪಡಿ 1992. ನೆನಪಿರಲಿ, ಭಾರತದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ, ನೋಡಿ, ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಾಂವಿಧಾನಿಕ ಸ್ಥಾನಮಾನವನ್ನು ನೀಡಿ ಗ್ರಾಮ ಬ್ಲಾಕ್ ಮತ್ತು ಜಿಲ್ಲಾ ಮಟ್ಟದಲ್ಲಿ, ನೆನಪಿರಲಿ, ಜಿಲ್ಲಾ ಮಟ್ಟದಲ್ಲಿ 3 ಹಂತದ ಸ್ಥಳೀಯ ಸ್ವ ಆಡಳಿತ ವ್ಯವಸ್ಥೆಯನ್ನು ಸ್ಥಾಪಿಸ್ತತಿದು. ಎಷ್ಟು? 3 ಹಂತದ. ಈ ತಿದ್ದುಪಡಿ ಮಹಿಳೆಯರಿಗೆ ಕೂಡ ಮೀಸಲಾತಿಯನ್ನ ಕಲ್ಪಿಸಿಕೊಡ್ತತಿ. ಪರಿಶಿಷ್ಟ ಜಾತಿ ಪಂಗಡಗಳ ಮೀಸಲಾತಿ, ರಾಜ್ಯ ಚುನಾವಣಾ ಆಯೋಗ, ರಾಜ್ಯ ಹಣಕಾಸು ಆಯೋಗದ ರಚನೆಯಂತಹ ಪ್ರಮುಖ ಬದಲಾವಣೆಯನ್ನ ಈ ತಿದ್ದುಪಡಿ ಮುಖಾಂತರ ತರಲಾಕತಿ. ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ಅಂತ ಹೇಳಿ ನಾನು ಮೆನ್ಷನ್ ಮಾಡ್ತೀನಿ. ಪ್ರಮುಖವಾಗಿ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಹೇಳ್ತತಿ. ಪಂಚಾಯತ್ ರಾಜ್ಗಳಿಗೆ, ಸಂಸ್ಥೆಗಳಿಗೆ ಸಾಂವಿಧಾನಿಕ ಸ್ಥಾನಮಾನ ನೀಡಿದಂಥ ತಿದ್ದುಪಡಿ ಯಾವುದಾದ್ರೂ ಇದ್ರೆ ಅದು 73ನೇ ತಿದ್ದುಪಡಿ 1992. ಇದು ಕ್ಲಿಯರ್ ಆಯ್ತು ಅನ್ಕೊಂತೀನಿ. ಮುಂದಿನ ತಿದ್ದುಪಡಿ 74ನೇ ತಿದ್ದುಪಡಿ 1992ರಲ್ಲಿ 74ನೇ ತಿದ್ದುಪಡಿ ನಡೀತೈತಿ. ಸರ್, ಇದು ಯಾಕೆ ಇಂಪಾರ್ಟೆಂಟು? 12ನೇ ಅನುಸೂಚಿಯನ್ನು ಇಲ್ಲಿ ಸೇರ್ಪಡೆ ಮಾಡ್ಲಕತ್ತಿ. 12ನೇ ಅನುಸೂಚಿಯನ್ನು ಸೇರ್ಪಡೆ ಮಾಡಿ ಪ್ರಮುಖವಾಗಿ ಇದರಲ್ಲಿ ಭಾರತದಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳು, ನೋಡಿ, ನಾವು 73ನೇ ತಿದ್ದುಪಡಿ ಏನಂದ್ವಿ, ಭಾರತದ ಪಂಚಾಯಿತಿಗಳಿಗೆ ಸಾಂವಿಧಾನಿಕ ಸ್ಥಾನಮಾನವನ್ನು ಕಲ್ಪಿಸಿದ್ದು 73ನೇ ತಿದ್ದುಪಡಿ. ಆದರೆ ಇದು 74ನೇ ತಿದ್ದುಪಡಿಯಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳು ಯಾವ್ಯಾವುದು ಸರ್? ನಗರ ಪಾಲಿಕೆಗಳು, ನಗರ ಪಾಲಿಕೆ, ಪುರಸಭೆ, ಪಟ್ಟಣ ಪಂಚಾಯತ್. ನೋಡಿ, ಪಟ್ಟಣ ಪಂಚಾಯತ್ಗಳು ಅವುಗಳಿಗೆ ಸಾಂವಿಧಾನಿಕ ಸ್ಥಾನಮಾನ ನೀಡಲು ಮತ್ತು ಅಧಿಕಾರ ವಿಕೇಂದ್ರೀಕರಣಗೊಳಿಸಲು ಜಾರಿಗೆ ತರಲಾದ ಮಹತ್ವದ ಕಾಯ್ದೆ ಯಾವುದಾದ್ರೂ ಇದ್ರೆ 74ನೇ ತಿದ್ದುಪಡಿ 1992.
ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಾಂವಿಧಾನಿಕ ಸ್ಥಾನಮಾನವನ್ನು ನೀಡಿದಂತಹ ತಿದ್ದುಪಡಿ ಯಾವುದಾದ್ರಿದ್ರೆ ಅದು 74ನೇ ತಿದ್ದುಪಡಿ. ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು ಅಂತಂದ್ರೆ ಮುಂದಿನ ತಿದ್ದುಪಡಿ ಹೋಗೋಣ. 86ನೇ ತಿದ್ದುಪಡಿ 2002 ಮುಖ್ಯ ಇಂಪಾರ್ಟೆಂಟ್. ಇದು ತುಂಬ ಇಂಪಾರ್ಟೆಂಟು. ಯಾಕೆ ತುಂಬ ಇಂಪಾರ್ಟೆಂಟ್ ಅಂತ ನಾನು ಮೆನ್ಷನ್ ಮಾಡಿ ಹೇಳ್ತೀನಿ ಅಂದರೆ 6 ರಿಂದ 14 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಶಿಕ್ಷಣವನ್ನು ಮೂಲಭೂತ ಹಕ್ಕಾಗಿ ಮಾಡಿದಂತಹ ಯಾವುದಾದ್ರೂ ತಿದ್ದುಪಡಿ ಇದ್ರೆ 86ನೇ ತಿದ್ದುಪಡಿ 2002. ನೋಡಿ 21A ವಿಧಿಯ ಸೇರ್ಪಡೆ ಮಾಡ್ಲಕತ್ತಿದ್ರಲ್ಲಿ 21A ವಿಧಿಯನ್ನು ಸೇರ್ಪಡೆ ಮಾಡಿ ಅದರ ಮೂಲಕ 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪಡೆಯುವುದನ್ನು ಹಕ್ಕಾಗಿ ಮಾಡ್ಲಕತ್ತಿದ್ರಲ್ಲಿ. 2002ರವರೆಗೂ ಈ ಪದ ಎಲ್ಲೂ ಮೆನ್ಷನ್ ಆಗಿದ್ದಿಲ್ಲ. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಯಾವ ವಯಸ್ಸಿನವರೆಗೆ? 6 ರಿಂದ 14 ವರ್ಷದ ಮಕ್ಕಳಿಗೆ ಸಂವಿಧಾನದ ಹೊಸ ಪರಿಚ್ಛೇದ ಅಥವಾ ಹೊಸ ವಿಧಿಯನ್ನು ಪರಿಚಯ ಮಾಡಿ 21A ವಿಧಿಯನ್ನು ಸೇರ್ಪಡೆ ಮಾಡಿ ಅದರ ಮುಖಾಂತರ 6 ರಿಂದ 14 ವರ್ಷದ ಮಕ್ಕಳಿಗೆ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪಡೆಯುವುದು ಹಕ್ಕನ್ನಾಗಿ ಮಾಡ್ತತಿ. ಇದು ಪ್ರಮುಖವಾಗಿ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಕ್ರಾಂತಿ ಅಂತ ನಾವು ಹೇಳಬಹುದು. ರಾಜ್ಯಕ್ಕೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ ನೀಡುವುದನ್ನು ಕಡ್ಡಾಯಗೊಳಿಸ್ತತಿ. ಈ ತಿದ್ದುಪಡಿಯು ಪೋಷಕರ ಮೂಲಭೂತ ಕರ್ತವ್ಯವನ್ನಾಗಿ ಪರಿಚ್ಛೇದ 51A ಸಬ್ಬಾರ್ ಕೆ ಮೂಲಭೂತ ಕರ್ತವ್ಯವನ್ನಾಗಿ ಕೂಡ ಮಾಡಿದೆ. ತಮ್ಮ ಮಕ್ಕಳಿಗೆ ಶಿಕ್ಷಣ ಅವಕಾಶಗಳನ್ನು ಒದಗಿಸಬೇಕಂತೇಳಿ ತಿಳಿಸ್ಕೊಡ್ತತಿ. ಎಷ್ಟು ವರ್ಷ? 6 ರಿಂದ 14 ವರ್ಷ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಮೂಲಭೂತ ಹಕ್ಕಾಗಿ ಮಾಡ್ತತಿ. ಅದೇ ರೀತಿ 51A ಮುಖಾಂತರ ಇದನ್ನ ಸೇರ್ಪಡೆ ಮಾಡ್ಲಕತಿ. ಬನ್ನಿ ಮುಂದಿನ ತಿದ್ದುಪಡಿಯನ್ನ ನಾವು ನೋಡೋಣ. 91ನೇ ತಿದ್ದುಪಡಿ 2003. ಇಲ್ಲಿ ವಿಶೇಷವಾಗಿ ಈ ತಿದ್ದುಪಡಿಯಲ್ಲಿ ಒಂದು ಬೆಳವಣಿಗೆಯನ್ನ ಮಾಡ್ಲಕತಿ. ಆ ಬೆಳವಣಿಗೆ, ಆ ತಿದ್ದುಪಡಿ ಇವತ್ತಿಗೆ ಇದ್ದಿಲ್ಲ ಅಂದಿದ್ರೆ ಸಂಪುಟ ರಚನೆ ಮಾಡೋದು ತುಂಬಾ ಕಷ್ಟ ಆಗಿತ್ತು. ಯಾಕಂದ್ರೆ ಇಷ್ಟು ಪರ್ಸೆಂಟೇಜ್ ನೀವು ಕೊಡ್ರಪ್ಪ, ಸಚಿವ ಸಂಪುಟದ ಗಾತ್ರವನ್ನ ನೋಡಿ. ಇದು 2003ರಲ್ಲಿ ಬರ್ತತಿ. ಕೇಂದ್ರ ಮಂತ್ರಿ ಮಂಡಲದ ಬಗ್ಗೆ ತಿಳಿಸ್ಕೊಡತಿ. ಸದಸ್ಯರ ಸಂಖ್ಯೆ ಹೆಚ್ಚಾಗದಂತೆ ನೋಡಿಕೊಳ್ಳುವುದು. ಬನ್ನಿ ಹಾಗಾದ್ರೆ ಏನಂತ ನೋಡ್ಕೊಂಬರೋಣ. ಇದು 2003ರ ತಿದ್ದುಪಡಿ ಕಾಯ್ದೆ ಮುಖ್ಯವಾಗಿ ಮಂತ್ರಿ ಮಂಡಲದ ಗಾತ್ರಕ್ಕೆ ಮಿತಿಯನ್ನ ವಿಧಿಸುತ್ತದೆ ಮತ್ತು ಪಕ್ಷಾಂತರ ನಿಷೇಧ ಕಾಯ್ದೆಗೆ ತಿದ್ದುಪಡಿ ತರ್ತತಿ. ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಮಂತ್ರಿಗಳ ಸಂಖ್ಯೆಯು ಲೋಕಸಭೆ ವಿಧಾನಸಭೆಯ ಒಟ್ಟು ಸದಸ್ಯರ 15%. ನೋಡಿ, ಒಟ್ಟು ಎಷ್ಟು ಜನ ಇರ್ತಾರೋ, ನಮ್ಮದು 224 ಏನಿದೆ ವಿಧಾನಸಭೆಯಲ್ಲಿ, ಇದರಲ್ಲಿ 15% ಅಷ್ಟೇ ನಾವು ಮಂತ್ರಿಮಂಡಲದಲ್ಲಿ ಮಂತ್ರಿ ಸ್ಥಾನವನ್ನು ಕೊಡಬೇಕು. ಅದನ್ನು ಮೀರಂಗಿಲ್ಲ ಅಂತೇಳಿ 2003ರಲ್ಲಿ ಏನು ಜಾರಿಗೆ ಬಂತೋ ಅದು 2003ರ ತಿದ್ದುಪಡಿ 2004ರಿಂದ ಗಜಗಾತ್ರದ ಮಂತ್ರಿಮಂಡಲಕ್ಕೆ ಕಡಿವಾಣ ಹಾಕಿದಂತಹ ತಿದ್ದುಪಡಿ ಇದು. 15% ಮೀರಂಗಿಲ್ಲ. ಹೆಂಗೆ? ರಾಜ್ಯದಲ್ಲಿ ಮುಖ್ಯಮಂತ್ರಿಗಳನ್ನು ಒಳಗೊಂಡಂತೆ ಮಂತ್ರಿಗಳ ಸಂಖ್ಯೆಯು ವಿಧಾನಸಭಾ ಸದಸ್ಯರ ಒಟ್ಟು ಸಂಖ್ಯೆಯ 15% ಹೆಚ್ಚಾಗಬಾರದಂತೇಳಿ ಈ ತಿದ್ದುಪಡಿ ಮಾಡ್ಲಕತ್ತಿ. ಇದು ಕೂಡ ಇಂಪಾರ್ಟೆಂಟು. ಅರ್ಥ ಆಯ್ತು ಅನ್ಕೊಂತೀನಿ. ಮುಂದಿನ ತಿದ್ದುಪಡಿ 98ನೇ ತಿದ್ದುಪಡಿ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಿಸಿದೆ. 98ನೇ ತಿದ್ದುಪಡಿ 2012. 2012ರಲ್ಲಿ ಬಂದಂತಹ ಈ ತಿದ್ದುಪಡಿ ಸುಮಾರು ಬದಲಾವಣೆಗಳನ್ನು, ಹೈದರಾಬಾದ್ ಕರ್ನಾಟಕಕ್ಕೆ ಸುಮಾರು ಬದಲಾವಣೆಗಳನ್ನು ಈ ತಿದ್ದುಪಡಿ ಮುಖಾಂತರ ತರಲಾಕತಿ. ಪ್ರಮುಖವಾಗಿ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಅಭಿವೃದ್ಧಿ, ಮುಖ್ಯವಾಗಿ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಅಭಿವೃದ್ಧಿಗಾಗಿ ವಿಶೇಷ ನಿಬಂಧನೆಗಳನ್ನು ಅಳವಡಿಸ್ತತಿ. ವಿಶೇಷವಾಗಿ ಆರ್ಟಿಕಲ್ 371J, ನೆನಪಿರಲಿ 371J ಅದಕ್ಕೆ ಸಂಬಂಧಪಟ್ಟಿದೆ. 371J ಪ್ರಮುಖವಾಗಿ ಸೇರ್ಪಡೆ ಮಾಡಿದಂತಹ ತಿದ್ದುಪಡಿ. ಇದು ಬಹಳ ಇಂಪಾರ್ಟೆಂಟು, ನೀನು ನೆನಪಿಟ್ಕೋಬೇಕು. 371J ಅನ್ನು ಸೇರಿಸುವ ಮೂಲಕ ಅಭಿವೃದ್ಧಿ ಮಂಡಳಿ ರಚನೆ, ಸ್ಥಳೀಯರಿಗೆ ಸರ್ಕಾರಿ ಹುದ್ದೆಗಳಲ್ಲಿ ಮೀಸಲಾತಿ. ನೀವು ನೋಡ್ತಾ ಇರ್ಬೋದು, ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಅಂತೇಳಿ ಇವಾಗ ಹೆಸರು ಚೇಂಜ್ ಆಯಿತು. ಅವರಿಗೆ ಪ್ರತಿ ಒಂದರಲ್ಲಿಯೂ
ಎಲ್ಲದರಲ್ಲೂ ಅವರಿಗೆ ಮೀಸಲಾತಿ ಪ್ರಮಾಣವನ್ನು ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಅದು ನಮಗೆ ಬೇಕಾಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂತಹ 371J ಅನ್ನು ಸೇರಿಸುವ ಮೂಲಕ ಅಭಿವೃದ್ಧಿ ಮಂಡಳಿ ರಚನೆಯನ್ನು ಮಾಡ್ಲಕತ್ತಿ 2003ರಲ್ಲಿ 98ನೇ ತಿದ್ದುಪಡಿ ತಂದು ರಾಷ್ಟ್ರೀಯ ನ್ಯಾಯಾಂಗ ಆಯೋಗವನ್ನು ರಚಿಸುವ ಉದ್ದೇಶ ಹೊಂದಿತ್ತು. ಮೊದಲಿಗೆ ರಾಷ್ಟ್ರೀಯ ನ್ಯಾಯಾಂಗ ಉದ್ದೇಶ ಹೊಂದಿ ಅದಾದಮೇಲೆ 2017ರಲ್ಲಿ ತಿದ್ದುಪಡಿಯು ಹೈದರಾಬಾದ್ ಕರ್ನಾಟಕ ಪ್ರದೇಶದ ಅಭಿವೃದ್ಧಿಗೆ ಸಂಬಂಧಿಸಿದಾಗಿದೆ. ಹೈದರಾಬಾದ್ ಕರ್ನಾಟಕ ಪ್ರದೇಶದ ಅಭಿವೃದ್ಧಿ ಇರ್ಬೋದು, ಅಭಿವೃದ್ಧಿಗೆ ಸಮಾನವಾಗಿ ಹಣ ಹಂಚಿಕೆ ಮಾಡೋದಾಗಿರ್ಬೋದು, ಸ್ಥಳೀಯರಿಗೆ ಸರ್ಕಾರಿ ಹುದ್ದೆಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನು ಒದಗಿಸುವುದಾಗಿರ್ಬೋದು, ಆರ್ಟಿಕಲ್ 371J ಅನ್ನು ಸೇರ್ಪಡೆ ಮಾಡಿ ವಿಶೇಷ ನಿಬಂಧನೆಗಳಿಗೆ ಅವಕಾಶ ಮಾಡಿಕೊಟ್ಟಂತಹ ತಿದ್ದುಪಡಿ ಯಾವುದಾದ್ರಿದ್ರೆ 98ನೇ ತಿದ್ದುಪಡಿ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಿಸಿದಂತಹ ವಿಶೇಷವಾದ ತಿದ್ದುಪಡಿ ಇದಾಗಿದೆ. ಇಷ್ಟು ಈ ತಿದ್ದುಪಡಿ ಬಗ್ಗೆ ಸಂಬಂಧಿಸಿದ್ದು. ಮುಂದಿನ ತಿದ್ದುಪಡಿಗೆ ಹೋಗೋಣ. 100ನೇ ತಿದ್ದುಪಡಿ. ಸರ್, ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಭಾರತ ಮತ್ತು ಬಾಂಗ್ಲಾ ನಡುವಿನ ಗಡಿ ಇದ್ದಂತಹ ಸ್ವಲ್ಪ ಗೊಂದಲಗಳನ್ನು ಒಪ್ಪಂದದ ಮೂಲಕ ಇದನ್ನು ಬಗೆಹರಿಸಿಕೊಳ್ಳಕತ್ತಿ. ಯಾವಾಗ 2015ರಲ್ಲಿ ಇದನ್ನು ಬಗೆಹರಿಸಿಕೊಂಡು ಪ್ರಮುಖವಾಗಿ ಗಡಿ ಒಪ್ಪಂದದ ಬಗ್ಗೆ ಈ ತಿದ್ದುಪಡಿಯಲ್ಲಿ ತಿಳಿಸಲಾಗಿದೆ. 100ನೇ ತಿದ್ದುಪಡಿ 2015 ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಭೂ ಗಡಿ ಒಪ್ಪಂದವನ್ನು ಜಾರಿಗೊಳಿಸಲು ತರಲಾಕತ್ತಿ. ಇದು 1974ರ ಒಪ್ಪಂದ ಮತ್ತು 2011ರ ಪ್ರೋಟೋಕಾಲಿಗೆ ಅನುಗುಣವಾಗಿ ಎನ್ಕ್ಲೇವ್ಗಳು ಇರ್ತಾವೋ ಭಾರತಕ್ಕೆ ಸಂಬಂಧಿಸಿದ್ದು ಅದು ಬಾಂಗ್ಲಾದೇಶದಲ್ಲಿ ಇರುತ್ತೆ, ಬಾಂಗ್ಲಾದೇಶಕ್ಕೆ ಸಂಬಂಧಿಸಿದ ಸ್ವಲ್ಪ ಭೂಭಾಗ ಅದು ಭಾರತದಲ್ಲಿ ಇರುತ್ತೆ. ಆದರೆ ಮ್ಯಾಪ್ ಅಥವಾ ವಿಸ್ತೀರ್ಣದ ಮುಖಾಂತರ ಪ್ರಕಾರ ನೋಡೋದಾದರೆ ಅದು ಬಾಂಗ್ಲಾಕ್ಕೆ ಸೇರುತ್ತೆ ಅಥವಾ ಭಾರತಕ್ಕೆ ಸೇರುತ್ತೆ. ಅದನ್ನು ಪ್ರಮುಖವಾಗಿ ಎಲ್ಲ ಕೂತ್ಕೊಂಡು ಎಲ್ಲ ಆಲೋಚನೆಗಳು ಮಾಡಿ ಸಭೆಯನ್ನು ಮಾಡಿ ಭಾರತ ಮತ್ತು ಬಾಂಗ್ಲಾ ನಡುವಿನ ಗಡಿ ಒಪ್ಪಂದವನ್ನು ಬಗೆಹರಿಸಿಕೊಳ್ಳಕತ್ತಿ. ಪ್ರಮುಖವಾಗಿ ಇದರಲ್ಲಿ ನಾವು ಒಂದು ದೀರ್ಘಕಾಲದ ಗಡಿ ಸಮಸ್ಯೆಗಳು ಏನಿತ್ತೋ ಅದನ್ನು ಪರಿಹಾರ ಮಾಡ್ಲಕತ್ತಿ. ಹಾಗಾಗಿ ಇದು ಕೂಡ ಇಂಪಾರ್ಟೆಂಟು. ಭಾರತವು ಬಾಂಗ್ಲಾದೇಶದಿಂದ 51 ಎನ್ಕ್ಲೇವ್ಗಳನ್ನು ಸ್ವೀಕರಿಸಿತು. ಬಾಂಗ್ಲಾದೇಶವು ಕೂಡ ಭಾರತದಿಂದ 111 ಎನ್ಕ್ಲೇವ್ಗಳನ್ನು ಸ್ವೀಕಾರ ಮಾಡ್ಲಕತ್ತಿ. ಹೇಳಿದ್ನಲ್ಲ, ಕೆಲವೊಂದು ಭೂಭಾಗಗಳು ಕೆಲವೊಂದು ಈಗಲೂ ಕೂಡ ನಮ್ಮ ಬೆಳಗಾವಿಯ ಒಂದು ಎನ್ಕ್ಲೇವ್ ಆಗಿರ್ಬೋದು, ಬೀದರ್ ಜಿಲ್ಲೆಯ ಎನ್ಕ್ಲೇವ್ ಆಗಿರ್ಬೋದು, ಮಹಾರಾಷ್ಟ್ರದಲ್ಲಿ ನಾವು ನೋಡ್ತಾ ಇವಿ. ಅದು ಅಧಿಕಾರ ಎಲ್ಲ ಕೂಡ ಕರ್ನಾಟಕಕ್ಕೆ ಸಂಬಂಧಿಸಿರುತ್ತೆ. ಆದರೆ ಸಂಪೂರ್ಣವಾಗಿ ಬೇರೆ ರಾಜ್ಯದಲ್ಲಿ ಅಥವಾ ಸಂಪೂರ್ಣವಾಗಿ ಬೇರೆ ದೇಶದಲ್ಲಿ ಇರುವಂತಹ ಎನ್ಕ್ಲೇವ್ಗಳನ್ನು ಮಾತುಕತೆ ಮುಖಾಂತರ ಕುಳಿತುಕೊಂಡು ಎಲ್ಲ ರಾಜಕೀಯ ವ್ಯಕ್ತಿಗಳು ಕುಳಿತುಕೊಂಡು ಕಾನೂನು ತಜ್ಞರು ಕುಳಿತುಕೊಂಡು ಈ ಭೂಭಾಗದ ಗಡಿ ಒಪ್ಪಂದವನ್ನು ಬಗೆಹರಿಸಿಕೊಳ್ಳುವಂತಹ ತಿದ್ದುಪಡಿ ಯಾವುದಂದ್ರೆ 100ನೇ ತಿದ್ದುಪಡಿ 2015. ಇದು ನಿಮಗೆ ಅರ್ಥ ಆಯ್ತು ಅನ್ಕೊಂತೀನಿ. ಮುಂದಿನ ತಿದ್ದುಪಡಿ 101ನೇ ತಿದ್ದುಪಡಿ 2016. ತುಂಬ ಇಂಪಾರ್ಟೆಂಟ್ ಇದು. 101ನೇ ತಿದ್ದುಪಡಿ 2016. ಸರ್, 2017 ಅಂತಾರಲ್ಲ, 2016ಕ್ಕೆ ಸರಕು ಮತ್ತು ಸೇವಾ ತೆರಿಗೆ ಏನು ತಿದ್ದುಪಡಿ ತರಲಾಕತ್ತೋ ಅದು 2017. ನೋಡಿ, 2017 ಜುಲೈ 1ನೇ ತಾರೀಕಿಂದ ಅದು ಜಾರಿಗೆ ಬರುತ್ತೆ. ಯಾವಾಗ 2017ರಿಂದ. ಬಟ್ ಆಗಿದ್ದು 2016. ಸರ್, ಯಾವುದಕ್ಕೆ ಸಂಬಂಧಪಟ್ಟಿದೆ? ಮುಖ್ಯವಾಗಿ GST, ಸರಕು ಮತ್ತು ಸೇವಾ ತೆರಿಗೆ. ಸರಕು ಮತ್ತು ಸೇವಾ ತೆರಿಗೆಗೆ ಸಂಬಂಧಿಸಿದ್ದಾಗಿದ್ದು ಏಕರೂಪ ಪರೋಕ್ಷ ತೆರಿಗೆ ವ್ಯವಸ್ಥೆ ಜಾರಿಗೆ ತರಲಾಕತ್ತಿ. ಯಾವ ಸಂವಿಧಾನಾತ್ಮಕ ತಿದ್ದುಪಡಿ ಅಂದರೆ 122ನೇ ಸಂವಿಧಾನಾತ್ಮಕ ತಿದ್ದುಪಡಿ 101ನೇ ತಿದ್ದುಪಡಿ ಮುಖಾಂತರ ತರಲಾಕತ್ತಿ. ಸರಕು ಮತ್ತು ಸೇವಾ ತೆರಿಗೆ ಏನು GST ಏನಿದೆಯೋ ಇದು ದೇಶದಾದ್ಯಂತ ವಿವಿಧ ಪರೋಕ್ಷ ತೆರಿಗೆಗಳನ್ನು ಅಬಕಾರಿ ಸುಂಕ, ಸೇವಾ ತೆರಿಗೆ, ವ್ಯಾಟ್ ಇತ್ಯಾದಿ ಒಂದೇ ರೀತಿ ವ್ಯವಸ್ಥೆಯ ಅಡಿಯಲ್ಲಿ ತಂದಿತ್ತು. ಕೇಂದ್ರ ಮತ್ತು ರಾಜ್ಯಗಳ ತೆರಿಗೆ ಅಧಿಕಾರವನ್ನು ಪುನರ್ ವ್ಯವಸ್ಥೆಗೊಳಿಸುತ್ತಿದ್ದು ಏಕರೂಪದ ಮಾರುಕಟ್ಟೆ ಮತ್ತು ತೆರಿಗೆ ರಚನೆಯಲ್ಲಿ ಕಾರಣವಾಗುತ್ತಿದ್ದು. ಹಾಗಾಗಿ GST ಪರಿಚಯ ಮಾಡಿದ್ದು ಕೇಂದ್ರ ಮತ್ತು ರಾಜ್ಯಗಳ ಏನು ವಿಧಿಸುತ್ತಿತ್ತೋ ಅಸಂಖ್ಯಾತ ಪರೋಕ್ಷ ತೆರಿಗೆಗಳನ್ನು ತೆಗೆದುಹಾಕಿ ಸರಕು ಮತ್ತು ಸೇವೆಗಳ ಮೇಲೆ ಏಕರೂಪದ ತೆರಿಗೆಯನ್ನು ವಿಧಿಸಲು ಅವಕಾಶ ಮಾಡಿದಂಥ ಅವಕಾಶ ಮಾಡಿದಂಥ ತಿದ್ದುಪಡಿ ಯಾವುದಂದರೆ 101ನೇ ತಿದ್ದುಪಡಿ 2016. ಬಟ್ ಜಾರಿಗೆ ಬಂದು 2017 ಜುಲೈ 1ನೇ ತಾರೀಕು. ಹಾಗಾಗಿ ಜುಲೈ 1 ನಾವು GST ಡೇ ಅಂತೇಳಿ ಆಚರಣೆ ಮಾಡ್ಲಕತ್ತಿ. ಬನ್ನಿ ಮುಂದಿನ ತಿದ್ದುಪಡಿ 102ನೇ ತಿದ್ದುಪಡಿ. ಇಲ್ಲಿಂದ 102ನೇ ತಿದ್ದುಪಡಿಯಿಂದ ಏನೇನು ತಿದ್ದುಪಡಿಗಳು ಬರುತ್ತೆ ಅದು ಇಂಪಾರ್ಟೆಂಟು.
ಯಾಕಂದರೆ ಅದು ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಿಸಿದ್ದಾಗಿರುತ್ತದೆ. ಮುಂದಿನ ಪರೀಕ್ಷೆಗಳಲ್ಲಿ ಯಾವುದಾದ್ರೂ ಫೋಕಸ್ ಮಾಡಿದರೆ ಇತ್ತೀಚೆಗೆ ಆದಂತಹ ತಿದ್ದುಪಡಿಗಳ ಮೇಲೆ ಫೋಕಸ್ ಮಾಡ್ಲಕತ್ತಿ. 101ನೇ ತಿದ್ದುಪಡಿ ಆದಮೇಲೆ 102ನೇ ತಿದ್ದುಪಡಿ ಇದಾಗಿದ್ದು 2018. 2018ರಲ್ಲಿ ಇದಾಕತಿ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಬಗ್ಗೆ. ಇದು ನೋಡಿ, ರಾಷ್ಟ್ರೀಯ ಹಿಂದುಳಿದ ವರ್ಗಗಳಿಗೆ ಸಾಂವಿಧಾನಿಕ ಸ್ಥಾನಮಾನ ನೋಡಿ, ಸಾಂವಿಧಾನಿಕ ಸ್ಥಾನಮಾನವನ್ನು ಇದು ಕಲ್ಪಿಸಿಕೊಡ್ತತಿ. ಯಾವುದು? ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂವಿಧಾನಿಕ ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟದ್ದು 102ನೇ ತಿದ್ದುಪಡಿ 2018. ನೋಡಿ, ಯಾವ್ಯಾವುದು ಇದರಲ್ಲಿ ಸೇರ್ಪಡೆ ಆಕತಿ ಅಂದರೆ 338B ವಿಧಿಯನ್ನು ಸೇರ್ಪಡೆ ಮಾಡಿ ರಾಷ್ಟ್ರೀಯ ಹಿಂದುಳಿದ ವರ್ಗಗಳನ್ನು ಸಾಂವಿಧಾನಿಕ ಸ್ಥಾನಮಾನವನ್ನು ನೀಡಿದಂತಹ ತಿದ್ದುಪಡಿ ಯಾವುದಂದರೆ 102ನೇ ತಿದ್ದುಪಡಿ. ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗಕ್ಕೆ ಸಾಂವಿಧಾನಿಕ ಸ್ಥಾನಮಾನವನ್ನು ನೀಡಿದಂತಹ ತಿದ್ದುಪಡಿ 102ನೇ ತಿದ್ದುಪಡಿ. ಸಂವಿಧಾನದ 338B ಮತ್ತು 342A ವಿಧಿಗಳನ್ನು ಸೇರಿಸಿ ಈ ತಿದ್ದುಪಡಿಗೆ ರಾಷ್ಟ್ರಪತಿಗಳಿಗೆ ಯಾರು ಹಿಂದುಳಿದ ವರ್ಗಗಳಿವೆ ರಾಷ್ಟ್ರೀಯ ಹಿಂದುಳಿದ ವರ್ಗದಲ್ಲಿ ಅದನ್ನು ಗುರುತಿಸೋಕೆ ಅಧಿಕಾರವನ್ನು ಕೊಟ್ಟಂತಹ ತಿದ್ದುಪಡಿ ಇದು. 2018ರಲ್ಲಿ ಈ ತಿದ್ದುಪಡಿ ಆಗುತ್ತೆ. ಮುಂದಿನ ತಿದ್ದುಪಡಿಯನ್ನು ನೋಡೋಣ. 103ನೇ ತಿದ್ದುಪಡಿ 2019. ನೋಡಿ, ಪ್ರಮುಖವಾಗಿ ಆರ್ಥಿಕವಾಗಿ ಹಿಂದುಳಿದವರಿಗೆ 10% ಮೀಸಲಾತಿಯನ್ನು ಒದಗಿಸಲು ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ತಿದ್ದುಪಡಿ ಯಾವುದಂದರೆ 103ನೇ ತಿದ್ದುಪಡಿ 2019. ಭಾರತದ ಸಂವಿಧಾನಕ್ಕೆ ಮಾಡದ ತಿದ್ದುಪಡಿಯಾಗಿದ್ದು ಇದು ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ಸರ್ಕಾರಿ ಉದ್ಯೋಗಗಳು ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ 10% ಮೀಸಲಾತಿಯನ್ನು ಕಲ್ಪಿಸುವಂತಹ ತಿದ್ದುಪಡಿ ಇದಾಗಿದೆ. ಈ ತಿದ್ದುಪಡಿಯು ಆರ್ಥಿಕ ಹಿನ್ನೆಲೆಯನ್ನು ಆಧರಿಸಿ ಮೀಸಲಾತಿ ನೀಡುವುದನ್ನು ಪರಿಚಯ ಮಾಡ್ಲಕತ್ತಿ. ಅದು ಸುಪ್ರೀಂ ಕೋರ್ಟ್ ಕೂಡ ಈ ತಿದ್ದುಪಡಿಯನ್ನು ಎತ್ತಿ ಹಿಡಿಯುತ್ತೆ. ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದು ಸಂಪೂರ್ಣ ಬೆಂಬಲವನ್ನು ಈ ತಿದ್ದುಪಡಿಗೆ ವ್ಯಕ್ತಪಡಿಸ್ತದೆ. ಸರ್, ಹಾಗಾದರೆ ಇದನ್ನ ಅಳವಡಿಸಿಕೊಂಡು ಮೀಸಲಾತಿ ಕಲ್ಪಿಸಿದ ಮೊದಲ ರಾಜ್ಯ ಯಾವುದು ಅಂತೇಳಿ ರೀಸೆಂಟಾಗಿ ಒಂದು ಪ್ರಶ್ನೆ ಕೇಳಿದರು. ಹಾಗಾಗಿ ನಾನು ಈ ಪಾಯಿಂಟ್ ಕೂಡ ಮೆನ್ಷನ್ ಮಾಡಿದ್ದೀನಿ. ಗುಜರಾತ್ ರಾಜ್ಯವು ಮೊದಲ ರಾಜ್ಯ ಆಕತಿ. ಯಾವುದು? ಗುಜರಾತ್ ರಾಜ್ಯ ಅಳವಡಿಸಿಕೊಂಡಂತಹ ಮೊದಲ ಅಥವಾ ಮೀಸಲಾತಿ ಕಲ್ಪಿಸಿದ ಮೊದಲ ರಾಜ್ಯವಾಗಿ ಗುಜರಾತ್ ಕಂಡುಬರುತ್ತೆ. ಮುಂದಿನ ತಿದ್ದುಪಡಿಗೆ ಹೋಗೋಣ. 104ನೇ ತಿದ್ದುಪಡಿ 2019. ನೋಡಿ, 103ನೇ ತಿದ್ದುಪಡಿ 2019ರಲ್ಲಿ 104ನೇ ತಿದ್ದುಪಡಿ 2019ರಲ್ಲಿ ಏನಕ್ಕೆ ರೀಸನ್ ಅಂದರೆ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ SC ಮತ್ತು ST ಮೀಸಲಾತಿಯನ್ನು 2030ರವರೆಗೆ ಮುಂದುವರಿಸುವುದು. 2030ರವರೆಗೆ 10 ವರ್ಷಗಳ ವಿಸ್ತರಣೆ. ಹಾಗೂ ಇದರಲ್ಲಿ ಪ್ರಮುಖವಾಗಿ ಇನ್ನೊಂದು ವಿಚಾರವನ್ನು ನಾವು ಮಾತಾಡಲೇಬೇಕಾಗುತ್ತೆ. ಏನು? MLA ಅಥವಾ MP ಲೋಕಸಭೆ ಅಥವಾ ರಾಜ್ಯ ವಿಧಾನಸಭೆಗಳಲ್ಲಿ ಆಂಗ್ಲೋ ಇಂಡಿಯನ್ನರು ನೋಡಿ, ಆಂಗ್ಲೋ ಇಂಡಿಯನ್ನರಿಗೆ ಏನು ಮೀಸಲಾತಿಯನ್ನು ಕಲ್ಪಿಸಲಾಗಿತ್ತೋ ಅದನ್ನು ರದ್ದು ಮಾಡಿದಂತಹ ತಿದ್ದುಪಡಿ ಇದು. ಅದನ್ನು ರದ್ದು ಮಾಡ್ತತಿ. ಆಂಗ್ಲೋ ಇಂಡಿಯನ್ನರ ಮೀಸಲಾತಿಯನ್ನು ರದ್ದು ಮಾಡಿದಂಥ ತಿದ್ದುಪಡಿನೂ 104ನೇ ತಿದ್ದುಪಡಿ. ಅದರಲ್ಲಿ ವಿಶೇಷವಾಗಿ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ SC ST ಮೀಸಲಾತಿಯನ್ನು 10 ವರ್ಷಗಳಿಗೆ ಮುಂದುವರಿಸುವುದು, ಅಂದರೆ 2030ರವರೆಗೆ ಮುಂದುವರಿಸುವುದು ಅಂತೇಳಿ ಇದರಲ್ಲಿ ತೀರ್ಮಾನ ಕೈಗೊಳ್ಳಲಾಕತಿ. ಇದು ನಿಮಗೆ ಕ್ಲಿಯರ್ ಆಯ್ತು ಅನ್ಕೊಂತೀನಿ. ಪ್ರಮುಖವಾಗಿ 105ನೇ ತಿದ್ದುಪಡಿ 2021. ಹಿಂದುಳಿದ ವರ್ಗಗಳ ಪಟ್ಟಿಯನ್ನು ಆಯಾ ರಾಜ್ಯಗಳು ಸಿದ್ಧಪಡಿಸಲು ಅವಕಾಶವನ್ನು ಮಾಡಿಕೊಡ್ಲಾಕತಿ. ನೋಡಿ, 105ನೇ ತಿದ್ದುಪಡಿಯಲ್ಲಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನು ಗುರುತಿಸುವ ಅಧಿಕಾರವನ್ನು ಮತ್ತೆ ರಾಜ್ಯ ಸರ್ಕಾರಗಳಿಗೆ ಮರುಸ್ಥಾಪನೆ ಮಾಡಿದಂತಹ ತಿದ್ದುಪಡಿನೇ 105ನೇ ತಿದ್ದುಪಡಿಯಿಂದ. 107ನೇ ತಿದ್ದುಪಡಿಯಲ್ಲಿ ಸ್ವಲ್ಪ ಮೊಟಕುಗೊಳಿಸಲಾಗಿತ್ತು. ಇದು 105ನೇ ತಿದ್ದುಪಡಿ ಮಾಡಿ ನಿಮ್ಮ ರಾಜ್ಯಕ್ಕೆ ಬಿಟ್ಟಿದ್ದು, ನಿಮ್ಮ ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು. ಯಾರು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಏನು ಹಿಂದುಳಿದಾರೋ ಅವರಿಗೆ ನೀವು ಮೀಸಲಾತಿಯನ್ನು ಕಲ್ಪಿಸಲು ನಿಮಗೆ ಅವಕಾಶ ನಾವು ಮಾಡಿಕೊಟ್ಟಿದ್ದೀವಿ. ನೀವು ಫೈನಲ್ ಆಗಿ ನಮ್ಮ ಅದನ್ನು ಕೊಡಿ ನಮಗೆ ತೀರ್ಪು ಅಂತ ಕೇಳಿ ಇದು ಪ್ರಮುಖವಾಗಿ ಇದನ್ನು ಎತ್ತಿಡಿತತಿ. ಮುಂದಿನ ತಿದ್ದುಪಡಿ, ಕೊನೆಯ ತಿದ್ದುಪಡಿ 106ನೇ ತಿದ್ದುಪಡಿ. ಇದು ಕೊನೆಯ ತಿದ್ದುಪಡಿ 106ನೇ ತಿದ್ದುಪಡಿ 2023ರಲ್ಲಿ ಆಕತಿ. ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳ ಒಟ್ಟು ಸ್ಥಾನಗಳಲ್ಲಿ ಮಹಿಳೆಯರಿಗೆ
ಮೀಸಲಾತಿ ಪ್ರಮಾಣವನ್ನು 33%. ನೆನಪಿರಲಿ, ಎಷ್ಟು? 33%. ಯಾವುದರಲ್ಲಿ? ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಒಟ್ಟು ಮಹಿಳೆಯರಿಗೆ 33%ಅನ್ನು ಕಲ್ಪಿಸಿದಂತಹ ತಿದ್ದುಪಡಿ ಯಾವುದಂದರೆ 106ನೇ ತಿದ್ದುಪಡಿ 2023ರಲ್ಲಿ. ಇದಕ್ಕೆ ಒಂದು ಹೆಸರನ್ನು ಕೊಡ್ಲಕತ್ತಿ ನಾರಿ ಶಕ್ತಿ ವಂದನಾ ಅಧಿನಿಯಮ ಅಂತ. ನೋಡಿ, ನಾರಿ ಶಕ್ತಿ ವಂದನಾ ಅಧಿನಿಯಮ ಅಂತೇಳಿ ಇದನ್ನು ಕರೀತಾರೆ. ನಾರಿ ಶಕ್ತಿ ವಂದನಾ ಅಧಿನಿಯಮ ಯಾವಾಗ ಆಗುತ್ತೆ ಸರ್, ಯಾವ ತಿದ್ದುಪಡಿಯಲ್ಲಿ ಆಗುತ್ತೆ ಅಂತ ಪ್ರಶ್ನೆ ಆದರೆ 106ನೇ ತಿದ್ದುಪಡಿ 2023ರಲ್ಲಿ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳ ಒಟ್ಟು ಸ್ಥಾನಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಕಲ್ಪಿಸಿದಂತಹ ತಿದ್ದುಪಡಿ ಇದಾಗಿದೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಗೊಳಿಸೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.